ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕೆಲವೊಂದು ವೈಜ್ಞಾನಿಕ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವೈಜ್ಞಾನಿಕ ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ನೀರಿನ ವಿದ್ಯುದ್ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂದರೆ ಹೈಡ್ರೋಜನ್ ಬಿಡುಗಡೆಯಾಗುತ್ತೆ. ನೀರಿನ ವಿದ್ಯುದ್ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಹೈಡ್ರೋಜನ್ ಆಗಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಹೋಗೋದಾದರೆ, ತುರಿಕೆ ಗಿಡದ ಎಲೆಗಳ ಚುಚ್ಚುಳುವ ಕೂದಲುಗಳಲ್ಲಿರುವಂಥ ಆಮ್ಲ ಯಾವುದು ಅಂದರೆ ಆ ತುರಿಕೆ ಗಿಡದ ಎಲೆಗಳ ಚುಚ್ಚುವಂಥ ಒಂದು ಕೂದಲಿನಲ್ಲಿ ಇರುವಂಥ ಆಮ್ಲ ಮೆಥೋನೋಯಿಕ್ ಆಸಿಡ್ ಅಥವಾ ಮೆಥೋನೋಯಿಕ್ ಆಮ್ಲ ಇರುತ್ತೆ. ಈ ನೀರಿನ ಶಾಶ್ವತ ಗಡಸುತನದ ನಿವಾರಣೆಗೆ ಬಳಸುವಂಥ ಸಂಯುಕ್ತ ಯಾವುದು ಅಂದರೆ ಸೋಡಿಯಂ ಕಾರ್ಬೋನೇಟ್ Na2CO3 ಏನಿದೆ ಅದನ್ನು ನೀರಿನ ಶಾಶ್ವತವಾದಂಥ ಗಡಸುತನದ ನಿವಾರಣೆಗೆ ಬಳಸುವಂಥ ಒಂದು ಸಂಯುಕ್ತ ವಸ್ತು ಆಗಿರುತ್ತೆ. ಇನ್ನು ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟು ಅಂದರೆ 0ಯಿಂದ 7 ಇರುತ್ತೆ ಆಮ್ಲದ pH ಮೌಲ್ಯದ ವ್ಯಾಪ್ತಿ. ಸುಣ್ಣದ ತಿಳಿನೀರಿನ ಅಣುಸೂತ್ರ ಏನು ಅಂದರೆ CaOH ಅಂತೇಳಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಅದು ಸುಣ್ಣದ ತಿಳಿನೀರಿನ ಅಣುಸೂತ್ರ CaOH ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH. ನೆಕ್ಸ್ಟ್ ನಾವು ನೋಡೋದಾದರೆ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳವನ್ನು ಯಾವ ಸ್ಥಳದಲ್ಲಿ ಅವು ಪಚನಗೊಳ್ತವೆ ಅಂದರೆ ಸಣ್ಣ ಕರುಳಿನಲ್ಲಿ ಈ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುತ್ತವೆ ಸಣ್ಣ ಕರುಳಿನಲ್ಲಿ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂಥ ರಕ್ತನಾಳ ಯಾವುದು ಅಂದರೆ ಅಭಿಧಮನಿಗಳು ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂಥ ರಕ್ತನಾಳ ಆಗಿದೆ ಅಭಿಧಮನಿಗಳು. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನಂತ ಕರಿತೀವಿ ಅಂದರೆ ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೇವೆ. ನೆಕ್ಸ್ಟ್ ನಾವು ನೋಡೋದಾದರೆ, ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಏನಂತ ಕರಿತೇವೆ ಅಂದರೆ ನೆಫ್ರಾನ್ ಅಂತ ಕರಿತೀವಿ. ಅಂದರೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನೆಫ್ರಾನ್ ಆಗಿದೆ. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಉಂಟಾಗುವ ಸಂದರ್ಭ. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗುವಂಥ ಸಂದರ್ಭ ಯಾವುದಪ್ಪ ಅಂದರೆ ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇರುವಾಗ ಈ ಲ್ಯಾಕ್ಟಿಕ್ ಆಮ್ಲ ಏನಾಗುತ್ತೆ ಉಂಟಾಗುತ್ತೆ. ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಏನಾಗುತ್ತೆ ಲ್ಯಾಕ್ಟಿಕ್ ಆಮ್ಲ ಉಂಟಾಗುತ್ತೆ ಸ್ನಾಯುಕೋಶಗಳಲ್ಲಿ. ಈ ಎರಡು ನರಕೋಶಗಳ ನಡುವಿನ ಅಂತರವನ್ನು ಏನಂತ ಕರೀತಾರೆ ಅಂದರೆ ಸಂಸರ್ಗ ಅಂತ ಕರೀತಾರೆ. ಸಂಸರ್ಗ ಅಂತೇಳಿ ಕರೀತಾರೆ. ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಯಾವುದು ಅಂದರೆ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಮೆದುಳು ಬಳ್ಳಿ ಈ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಆಗಿದೆ. ಮಾನವ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಂಥ ಹಾರ್ಮೋನ್ ಯಾವುದಾದ್ರೂ ಇದೆ ಅಂದರೆ ಅದು ಥೈರಾಕ್ಸಿನ್. ಈ ಥೈರಾಕ್ಸಿನ್ ಏನಿದೆ ಹಾರ್ಮೋನ್ ಏನಿದೆ ಅದು ಮಾನವ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡುವಂಥದ್ದಾಗಿದೆ ಥೈರಾಕ್ಸಿನ್ ಹಾರ್ಮೋನ್. ನೆಕ್ಸ್ಟ್ ನಾವು ನೋಡೋದಾದರೆ, ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗರೇಣುಗಳು ಸಾಗುವ ಚಲನೆಯನ್ನು ರಾಸಾಯನಿಕ ಅನುವರ್ತನೆ ಅಂತೇಳಿ ಕರಿತೇವೆ. ಸಸ್ಯಗಳ ದ್ಯುತಿ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದು ಅಂದರೆ ಆಕ್ಸಿನ್.
ಆಕ್ಸಿನ್ ಅನ್ನುವಂಥ ಹಾರ್ಮೋನ್ ಕಾರಣ ಆಗುತ್ತೆ. ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿಯು ಈ ಮೂಲಕ ಚಲಿಸುತ್ತದೆ. ಅಂದರೆ ವಿದ್ಯುತ್ ಸನ್ನೆಗಳ ಮೂಲಕ ಈ ಒಂದು ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿ ಚಲಿಸುತ್ತೆ. ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪೇರ್. ಆಂಪೇರ್ ಏನಿದೆ ಇದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಒಂದು ಏಕಮಾನ ಆಗ್ತದೆ. ಇನ್ನು ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಯಾವುದು ಅಂದರೆ ವ್ಯಾಟ್. ವ್ಯಾಟ್ ಏನಿದೆ ಇದು ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಆಗಿದೆ. ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ನಾವೇನಂತ ಕರಿತೇವೆ ಅಂದರೆ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹವು ಆವೇಶಗಳ ಪ್ರವಾಹದ ದರವಾಗಿರುತ್ತೆ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆ ಆಗುವಂಥ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತೇವೆ. ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ H2 ಅಂತೇಳಿ ಹೈಡ್ರೋಜನ್ ಉತ್ಪತ್ತಿ ಆಗ್ತದೆ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂದರೆ ಮೀಥೇನ್. ಮೀಥೇನ್ ಏನಿದೆ ಇದು ಜೈವಿಕ ಅನಿಲದ ಪ್ರಧಾನ ಘಟಕ ಆಗಿರುತ್ತೆ. ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಏನು ಅಂದರೆ CnH2n-2. CnH2n-2 ಅನ್ನುವಂಥದ್ದು ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಆಗಿದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.